ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ಸ್ಥಳಗಳ ಬಗ್ಗೆ ನಾವು ಇದುವರೆಗೂ ತಿಳ್ಕೊಂಡ್ವಿ. ಈಗ ದಾವಣಗೆರೆ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾತನಾಡಬೇಕು ಅಂತ ಬಂದಿದ್ದೀನಿ. ದಾವಣಗೆರೆ ಜಿಲ್ಲೆ ಚಿತ್ರದುರ್ಗದಿಂದ ಬೇರೆಯಾಗಿ ಸ್ವತಂತ್ರ ಜಿಲ್ಲೆಯಾಗಿದ್ದು ಆಗಸ್ಟ್ 15, 1997ರಂದು. ಇಲ್ಲಿ ಹತ್ತಿ ಗಿರಣಿಗಳು ಜಾಸ್ತಿ ಇದ್ದಿದ್ದರಿಂದ ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು. ಈ ಜಿಲ್ಲೆ ಐತಿಹಾಸಿಕವಾಗೂ ಸಹ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಜಿಲ್ಲೆಯಾಗಿದೆ. ದಾವಣಗೆರೆ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರ್ತಕ್ಕಂಥದ್ದು ಬೆಣ್ಣೆ ದೋಸೆ. ಅದು ನೆನೆಸ್ಕೊಂಡಷ್ಟು ನಮ್ಮ ಬಾಯಿನಲ್ಲಿ ನೀರೂರೋದು ಸಹಜ. ಬರೀ ಅಷ್ಟೇ ಅಲ್ಲ, ಈ ಜಿಲ್ಲೆಯ ಕೆಲವು ಮುಖ್ಯ ಪ್ರವಾಸಿ ಸ್ಥಳಗಳ ಬಗ್ಗೆ ಒಂದು ಸುತ್ತು ಹಾಕಿ ಬರೋಣ ಬನ್ನಿ. ಎರಡನೇದು ದೇವರಹಳ್ಳಿಯ ರಂಗನಾಥ ಸ್ವಾಮಿ. ದೇವರಹಳ್ಳಿ ಅಂದ ತಕ್ಷಣ ಒಂದು ಕಾಲದಲ್ಲಿ ಇದು ತರಕಾರಿ ಬೆಳೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಗಳಿಸಿತ್ತು. ಇದು ಸಹ ಚನ್ನಗಿರಿ ತಾಲೂಕಿನಲ್ಲೇ ಇರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಈ ರಂಗನಾಥ ಸ್ವಾಮಿಯ ದೇವಸ್ಥಾನ ಇದೆ. ಅದನ್ನು ಉಡುಗಿರಿ ರಂಗನಾಥ ಸ್ವಾಮಿ ದೇವಾಲಯ ಅಂತಲೂ ಕರೀತಾರೆ. ಇಲ್ಲಿ ಉದ್ಭವ ಲಿಂಗಗಳಿದೆ, ಉದ್ಭವ ನರಸಿಂಹ ದೇವರುಗಳಿದೆ ಮತ್ತು ಇದನ್ನು ಕ್ರಿಸ್ತಶಕ 1654ರಲ್ಲಿ ಕೆತ್ತಿಸಿದ ಒಂದು ಶಿಲಾಶಾಸನವೂ ಸಿಕ್ಕಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಂತೆಬೆನ್ನೂರಿನ ಪಾಳೇಗಾರರು, ಕೆಳದಿಯ ಅರಸರು, ವಿಜಯನಗರದ ಅರಸರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು ಅಂತಕ್ಕಂಥದ್ದು ನಮಗೆ ಆ ಶಾಸನವನ್ನು ಓದಿದಾಗ ನಮಗೆ ತಿಳಿಯುತ್ತೆ. ಇಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಈ ದೇವಸ್ಥಾನಕ್ಕೂ ಸಹ ಬಂದು ಇಲ್ಲಿ ಒಂದು ನವರಂಗವನ್ನು ಕಟ್ಟಿಸಿದ ಒಂದು ದಾಖಲೆಯನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಒಂದು ಐತಿಹ್ಯ ಇದೆ. ಏನು ಅಂತಂದರೆ, ವಿಜಯನಗರ ಕಾಲದ ಮಹಾದೇವ ಅಂತಕ್ಕಂಥವನು ಇಲ್ಲಿಗೆ ಬೇಟೆ ಆಡೋದಕ್ಕೆ ಬಂದಾಗ ಒಂದು ಉಡವನ್ನು ನೋಡಿದಂತೆ. ಆ ಉಡ ಅದು ಸಾಮಾನ್ಯವಾಗಿರ್ತಕ್ಕಂಥ ಉಡ ಆಗಿರಲಿಲ್ಲ. ಅದು ಹಲವು ರೂಪಗಳಿಂದ ಅದು ಕಾಣಿಸ್ತು. ಆನಂತರ ಇಲ್ಲಿಯ ಹುತ್ತ ಒಂದರಲ್ಲಿ ಮಾಯ ಆಯಿತು ಅಂತ ಹೇಳ್ತಾರೆ. ಆ ಹುತ್ತವನ್ನು ಅಗದಾಗ ಅಲ್ಲಿ ಲಿಂಗರೂಪಿ ರಂಗನಾಥ ಕಂಡು ಬಂದಂತೆ. ಆದ್ದರಿಂದ ಇದನ್ನು ಉಡುಗಿರಿ ರಂಗನಾಥ ಅಂತ ಇದನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ಇಲ್ಲಿ ಯಾರೂ ಸಹ ಉಡವನ್ನು ಬೇಟೆ ಆಡಲ್ಲ. ಈ ಊರಿನಲ್ಲಿ ಯಾರೂ ಸಹ ಉಡವನ್ನು ಕೊಲ್ತಕ್ಕಂಥದ್ದಾಗಲಿ ಅದಕ್ಕೆ ಹಿಂಸೆ ಮಾಡ್ತಕ್ಕಂಥದ್ದಾಗಲಿ ಮಾಡಲ್ಲ. ಈ ದೇವಾಲಯ ಬಹಳ ಚೆನ್ನಾಗಿ ಕಟ್ಟಿಸಿದರೆ, ನವೀಕರಣಗೊಂಡಿದೆ. ಗರ್ಭಗುಡಿ ಇದೆ, ಅಂತರಾಳ ಇದೆ, ನವರಂಗ ಮತ್ತು ಮುಖಮಂಟಪವೂ ಸಹ ಇದೆ. ಕಂಬಗಳಲ್ಲಿ ಉಬ್ಬು ಶಿಲ್ಪಗಳ ಸೌಂದರ್ಯವನ್ನು ಇವತ್ತಿಗೂ ಸಹ ನಾವು ಕಾಣ್ಬೋದು. ಪೂರ್ವ ದಿಕ್ಕಿಗೆ ಅಭಿಮುಖವಾಗಿರುವ ರಂಗನಾಥ ಸ್ವಾಮಿಯ ಹಿಂಭಾಗದಲ್ಲಿ ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿರುವ ಲಕ್ಷ್ಮೀದೇವಿಯ ಮೂರ್ತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಬ್ರಹ್ಮರಥೋತ್ಸವ ನಡೆಯುತ್ತೆ. ಸಹಸ್ರಾರು ಜನ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಸ್ವಾಮಿಯ ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದು ಬೆಟ್ಟದ ಮೇಲಿದ್ದರೂ ಸಹ ಅಲ್ಲಿವರೆಗೆ ಉತ್ತಮವಾಗಿರ್ತಕ್ಕಂಥ ರಸ್ತೆ ಸೌಲಭ್ಯ ಇರೋದ್ರಿಂದ ದೇವಾಲಯದ ಬಾಗಿಲವರೆಗೂ ಸಹ ವಾಹನದಲ್ಲಿ ತೆರಳಬಹುದು. ಈ ದೇವರಹಳ್ಳಿ ಚನ್ನಗಿರಿ ಸಂತೆಬೆನ್ನೂರು ಮಾರ್ಗದಲ್ಲಿದ್ದು ಬಸ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇಲ್ಲಿ ಬೇಕಾದಷ್ಟು ಬಸ್ಗಳು ಓಡಾಡುತ್ತೆ. ಖಾಸಗಿ ವಾಹನದಲ್ಲೂ ಸಹ ಬರ್ಬೋದು. ದೇವಾಲಯದ ಆವರಣದಲ್ಲಿ ಕಾಳಿಕಾ ಮತ್ತು ಆಂಜನೇಯನ ದೇವಾಲಯನೂ ಸಹ ನಾವಿಲ್ಲಿ ಕಾಣ್ಬೋದು. ಈ ದೇವಾಲಯ ಸಾಮಾನ್ಯವಾಗಿ ಬೆಳಗ್ಗೆ 8:30ರಿಂದ ಸಂಜೆ 6 ಗಂಟೆವರೆಗೆ ಭಕ್ತರಿಗಾಗಿ ತೆರೆದಿರುತ್ತೆ. ಚನ್ನಗಿರಿಯಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ದೇವಾಲಯ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದೆ. ಇಲ್ಲಿನ ಉದ್ಭವ ರಂಗನಾಥನನ್ನು ದರ್ಶಿಸಿ ಪಾವನರಾಗೋದಕ್ಕೆ ಒಂದು ಅವಕಾಶವೂ ಇದೆ. ಒಂದು ಅರ್ಧ ದಿವಸ ಇಲ್ಲಿನ ಒಂದು ವಾತಾವರಣದಲ್ಲಿ ಪ್ರವಾಸವನ್ನು ಮಾಡೋದರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಒಂದು ರೀತಿಯ ಸಂತೋಷ ಉಂಟಾಗೋದ್ರಿಂದ ನಾವು ಕಾಣ್ಬೋದು. ಮಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇನ್ನು ಮೂರನೇ ದೇವಸ್ಥಾನ ನೀರ್ತಡಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ. ಈ ನೀರ್ತಡಿ ಅನ್ನೋದು ಎಲ್ಲಿದೆ ಅಂದರೆ, ದಾವಣಗೆರೆಯಿಂದ ಚಿತ್ರದುರ್ಗ ಮಾರ್ಗದಲ್ಲಿ ಭರಮಸಾಗರ ಅಂತ ಒಂದು ಊರು ಬರುತ್ತೆ. ಅಲ್ಲಿಂದ ಲಕ್ಮುತ್ತೇನಹಳ್ಳಿ ಅಂತ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯ ಬಳಿ ಇರ್ತಕ್ಕಂಥದ್ದು ನೀರ್ತಡಿ ರಂಗನಾಥ ಸ್ವಾಮಿ ದೇವಾಲಯ. ದಾವಣಗೆರೆಯಿಂದ ಇಲ್ಲಿ ಹೋಗೋದಕ್ಕೆ ಬೇಕಾದಷ್ಟು ಒಳ್ಳೆಯ ರಸ್ತೆನೂ ಇದೆ, ಏನು ತೊಂದರೆ ಇಲ್ಲ. ಈ ನೀರ್ತಡಿ ಅಂತ ಯಾಕೆ ಕರೀತಾರೆ? ಇದಕ್ಕೊಂದು ಇತಿಹಾಸನೂ ಇದೆ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಐತಿಹ್ಯ ಇರುತ್ತೆ.
ಅದೇ ರೀತಿ ಈ ನೀರ್ತಡಿಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಸಹ ಒಂದು ಇತಿಹಾಸ ಇದೆ. ಒಂದು ಪುರಾಣದಲ್ಲಿ ಉಲ್ಲೇಖ ಮಾಡದಂತೆ ಇಲ್ಲಿ ಗಾರ್ಗ್ಯ ಮಹಾಮುನಿಗಳು ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಅವರ ತಪೋಭೂಮಿ ಇದು. ಒಮ್ಮೆ ಅವರು ತಪಸ್ಸು ಮಾಡ್ತಾ ಇರಬೇಕಾದ್ರೆ ವಿಪರೀತ ಮಳೆ, ಧಾರಾಕಾರವಾಗಿ ಮಳೆ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ನೀರಿನ ಪ್ರವಾಹ ಬೇರೆ ಅದು ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ. ಇದು ಮುನಿಗಳ ಒಂದು ತಪಸ್ಸಿಗೆ ಭಂಗವನ್ನು ಉಂಟು ಮಾಡ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಅವರ ಅಡೆತಡೆ ಆಗುತ್ತದು. ಅವಾಗ ಮುನಿಗಳೇನು ಮಾಡ್ತಾರೆ ಅಂತಂದರೆ ಆ ನೀರು ತಡಿ ಅಂತ ಆಜ್ಞೆ ಮಾಡ್ತಾರಂತೆ. ಅಂದರೆ ನೀರು ನಿನ್ನ ಪ್ರವಾಹವನ್ನು ಮುಂದಕ್ಕೆ ಬರಬೇಡ, ನೀನು ಅಲ್ಲೇ ನಿಂತ್ಕೊ ಅಂತ. ಆಗ ಮಳೆಯ ಪ್ರವಾಹ ನಿಂತು ಹೋಯ್ತಂತೆ. ಅವತ್ತಿನಿಂದ ಆ ಪ್ರದೇಶವನ್ನು ನೀರ್ತಡಿ ಅಂತ ಕರೀತಾರೆ ಅಂತ ಪುರಾಣದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಒಂದು ಐತಿಹ್ಯ ಇದು. ಅದೇನೇ ಇರಲಿ, ಅಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿನ್ಯಾಸದಿಂದ ನಿರ್ಮಿಸಿರ್ತಕ್ಕಂಥ ಒಂದು ಸುಂದರವಾದ ದೇವಾಲಯ. ಕ್ರಿಸ್ತಶಕ 1519 ಮತ್ತಿ ತಿಮ್ಮಣ್ಣ ನಾಯಕ ಅಂತಕ್ಕಂಥವನು ಅದನ್ನು ನಿರ್ಮಾಣ ಮಾಡ್ದ ಅಂತ ತಿಳಿದು ಬರುತ್ತೆ. ಅನಂತರ ಅದು ಮೊಘಲರ ದೊರೆ ಔರಂಗಜೇಬನ ದಾಳಿಗೆ ತುತ್ತಾಗಿ ಆ ದೇವಾಲಯವನ್ನು ಔರಂಗಜೇಬ್ ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡ್ತಾನೆ. ಆಮೇಲೆ ಅದನ್ನು ಚಿತ್ರದುರ್ಗದ ನಾಯಕ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಕ್ರಿಸ್ತಶಕ 1698 ಜೀರ್ಣೋದ್ಧಾರ ಮಾಡ್ದ ಮತ್ತು ಅಲ್ಲಿ ಅದನ್ನು ಮತ್ತೆ ನಿರ್ಮಾಣ ಮಾಡ್ತಾನೆ, ಹೊಸ ಒಂದು ದೇವಸ್ಥಾನವನ್ನು. ಕ್ರಿಸ್ತಶಕ 1698 ಒಂದು ಕೆತ್ತಿಸಿರ್ತಕ್ಕಂಥ ಶಿಲಾಶಾಸನದಲ್ಲಿ ಔರಂಗಜೇಬನು ದೇವಾಲಯವನ್ನು ಕೆಡವಿದ್ದು ಮತ್ತು ಅದನ್ನು ಪುನಃ ನಿರ್ಮಾಣ ಮಾಡಿದ ಬಗ್ಗೆ ಒಂದು ದಾಖಲೆನೂ ಇದೆ. ಇಲ್ಲಿ ಮೊದಲು ಒಂದು ನರಸಿಂಹ ದೇವರ ಒಂದು ಮೂರ್ತಿ ಇತ್ತಂತೆ. ಅದನ್ನು ಔರಂಗಜೇಬ್ ನಾಶ ಮಾಡಿದ ಮೇಲೆ ಅಲ್ಲಿ ರಂಗನಾಥನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ತಿಳಿದು ಬರುತ್ತೆ. ಇದೊಂದು ಹೊಯ್ಸಳ ಮತ್ತು ವಿಜಯನಗರ ಸಮ್ಮಿಶ್ರ ಶೈಲಿಯ ಒಂದು ದೇವಾಲಯ. ಇಲ್ಲಿ ಕದಂಬರು, ಚಾಲುಕ್ಯರು, ಹೊಯ್ಸಳರು ಅವರ ಕಾಲದ ಅನೇಕ ಶಾಸನಗಳು ಇಲ್ಲಿ ದೊರೆತಿದೆ. ಇತಿಹಾಸದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸಿಗರಿಗೆ ಈ ಸ್ಥಳ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಈ ರಂಗನಾಥ ಸ್ವಾಮಿ ದೇವಸ್ಥಾನ 3 ಗರ್ಭಗುಡಿಯನ್ನು ಹೊಂದಿರತಕ್ಕಂಥ ಒಂದು ತ್ರಿಕುಟಾಚಲ ದೇವಾಲಯ ಇದು. ಮುಖ್ಯ ಗರ್ಭಗುಡಿಯಲ್ಲಿ ರಂಗನಾಥ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ವಿಷ್ಣುವಿನ ಸುಂದರ ಮೂರ್ತಿ ಇದೆ. ಪಕ್ಕದಲ್ಲಿರ್ತಕ್ಕಂಥ ಪುಟ್ಟ ದೇಗುಲದಲ್ಲಿ ಆಳ್ವಾರುಗಳ 13 ಮೂರ್ತಿಗಳನ್ನು ನಾವು ನೋಡ್ಬೋದು. ದೇವಾಲಯದ ಎದುರು ಧ್ವಜಸ್ತಂಭದಲ್ಲಿ 15 ರಾಜದಂಪತಿಗಳ ಸುಂದರ ಕೆತ್ತನೆ ಇದೆ. ಪ್ರವೇಶ ದ್ವಾರದಲ್ಲಿ ಒಂದು ದೀಪ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ದೀಪಸ್ತಂಭದ 4 ಮೂಲೆಗಳಲ್ಲಿ ದೀಪದ ಮಲ್ಲೆಯರ ಸುಂದರವಾದ ಕೆತ್ತನೆಯನ್ನು ನಾವು ಕಾಣಬಹುದು. ಇದನ್ನು ಹಿಂದೆ ದೀಪ ಬೆಳಗಿಸೋದಕ್ಕೆ ಉಪಯೋಗಿಸ್ತಾ ಇದ್ರು. ದೇವಾಲಯದ ಎದುರು 4 ಕಂಬಗಳ ಒಂದು ತೆರೆದ ಮುಖ ಮಂಟಪನೂ ಸಹ ಇದೆ. ಅದರಲ್ಲಿ ಒಂದರಲ್ಲಿ ಸಿಂಹದ ಕೆತ್ತನೆ ಇದೆ. ಉಳಿದ ಕಂಬಗಳಲ್ಲಿ ಮೃಗಪುರುಷ, ಆಂಜನೇಯ, ಲಜ್ಜಾಗೌರಿಯ ಶಿಲ್ಪಗಳನ್ನು ನಾವು ನೋಡ್ಬೋದು. ಪ್ರವೇಶ ದ್ವಾರದ ಕಂಬಗಳಲ್ಲಿ ನರಸಿಂಹ, ಪರಶುರಾಮ, ನಾಟ್ಯಸುಂದರಿ ಮತ್ತು ಶುಕಭಾಷಣಿಯ ಸುಂದರವಾದ ಮೂರ್ತಿಗಳನ್ನು ಕೆತ್ತಿದರೆ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಕೆತ್ತನೆಗಳು. ಒಳಗಿನ ಸ್ತಂಭಗಳಲ್ಲಿ ಶ್ರೀಕೃಷ್ಣನ ವಿವಿಧ ಶೈಲಿಯ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಅದು ನೋಡೋದಕ್ಕೆ ತುಂಬ ಮನೋಹರವಾಗಿರ್ತಕ್ಕಂಥದ್ದು. ದೇವಾಲಯಕ್ಕೆ ಒಂದು ಶಿಖರನೂ ಸಹ ಇದೆ. ಅದು ಆ ದೇವಾಲಯಕ್ಕೆ ಮೆರಗನ್ನು ನೀಡತಕ್ಕಂಥದ್ದು. ಆ ಶಿಖರದಲ್ಲೂ ಸಹ ಅನೇಕ ಮೂರ್ತಿಗಳನ್ನು ನಿರ್ಮಿಸಿರ್ತಕ್ಕಂಥದ್ದನ್ನು ನೋಡಿದಾಗ ನಮಗೆ ಆ ಹಿಂದಿನ ಕಾಲದ ಶಿಲ್ಪಿಗಳ ಕೈ ಚಳಕ ಹೆಂಗಿತ್ತು, ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಕೇಳಿದ್ರೆ ಇನ್ನು ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ. ನಿಮಗೂ ಕೂಡ ನಿಮ್ಮ ಜಿಲ್ಲೆಯ ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.comಗೆ ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು. ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು, ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ
ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರ್ದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಅನ್ನೋದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.